ಟಿಕೆಟ್ಗೆ ನೆಗೋಷಿಯೇಷನ್ ಹಿಡಿದುಬಿಡ್ತು ಸರ್ಕಾರ. ನೋಡಿ, ಇದು ಅವರು ಮಾಡ್ಕೊಂಡಂತ ನಗುಪಾಟಿನ ಕೆಲಸ. ಈ ಸಿಸ್ಟಮ್ಮು ಇವತ್ತು ಮಾಡಿ ಅಂತ ಹೇಳಿರೋದಲ್ಲ. ಕರ್ನಾಟಕ ರಾಜ್ಯದಲ್ಲಾಗಲಿ ಇಡೀ ದೇಶದಲ್ಲೇ ನಾನು ಕರ್ನಾಟಕದ್ದೇ ನಿಮ್ಮ ಗಮನಕ್ಕೆ ತರೋದು. ಹಿಂದಿನಿಂದಲೂ ಯಾವುದಾದ್ರೂ ಕ್ರೀಡೆಗಳು ನಡೆದಾಗ ಪಾಸ್ಗಳನ್ನು ಕೊಡ್ತಕ್ಕಂಥದ್ದು ಹಿಂದಿಂದಲೂ ಇದೆ. ಹಾಗೆ ಹಿಂದೆ ಇಂಡಿಯಾಗೂ ಮತ್ತು ಬೇರೆ ದೇಶಗಳಿಗೆ ಟೆಸ್ಟ್ಗಳಾಗಬೇಕಾದ್ರೆ ಪ್ರತಿ MLAಗಳಿಗೂ ಒಂದು ಪಾಸ್ ಕೊಡೋರು, ಗೌರವ ಕೊಡೋರು. ಪ್ರತಿ MLAಗಳಿಗೆ, ಮಿನಿಸ್ಟ್ರಿಗಳಿಗೆ 2 ಪಾಸ್ ಕೊಡೋರು, ಅವರೇನು ಕೇಳದೇ ಇದ್ದರೂ ಕಳಿಸೋರು. ಆ ಸಿಸ್ಟಮ್ಮು ಹಿಂದಿನಿಂದಲೂ ಹಲವಾರು ವರ್ಷಗಳಿಂದಲೂ ನಡ್ಕೊಂಬಂದಿರತಕ್ಕಂಥದ್ದು ನನ್ನ ಗಮನದಲ್ಲಿದೆಯಪ್ಪ. ಇವರು 3-4 ಕೋಟಿ ನಮಗೆ ಬೇಕು ಅಂತ ಹೇಳಿದೇನೋ ಅಸೆಂಬ್ಲಿ ಒಳಗೆ ಕೇಳ್ಕೊಂಡು ನಗಪಾಟ್ಲು ಮಾಡ್ಕೊಂಡು ಅಷ್ಟೇ ಇಲ್ಲಾಗಿರೋದು. ಇದು ಮೊದಲಿಂದ ಈ ಸಿಸ್ಟಮ್ನಲ್ಲಿ ಒಂದು ಗೌರವ ಕೊಡ್ತಕ್ಕಂಥದ್ದು ನಡ್ಕೊಂಬಂದಿದೆ. ಅದನ್ನು ಆ ಗೌರವನ ಯಾವ ರೀತಿ ಉಳಿಸ್ಕೋಬೇಕು ಅನ್ನೋ ಯೋಗ್ಯತೆ ಇಲ್ಲ ಇವರಿಗೆ. ಆದೇಶ ಮಾಡಿದೆ, ಪರ ವಿರೋಧ ಚರ್ಚೆ ಆಗ್ತಿದೆ ಸರ್. ಅದು ನೋಡ ಮುಂದೆ ಟಿಕೆಟ್ಗೆ ನೆಗೋಷಿಯೇಷನ್ ಹಿಡಿದುಬಿಡ್ತು ಸರ್ಕಾರ. ನೋಡಿ, ಇದು ಅವರು ಮಾಡ್ಕೊಂಡಂತ ನಗುಪಾಟಿನ ಕೆಲಸ. ಈ ಸಿಸ್ಟಮ್ಮು ಇವತ್ತು ಮಾಡಿ ಅಂತ ಹೇಳಿರೋದಲ್ಲ. ಕರ್ನಾಟಕ ರಾಜ್ಯದಲ್ಲಾಗಲಿ ಇಡೀ ದೇಶದಲ್ಲೇ ನಾನು ಕರ್ನಾಟಕದ್ದೇ ನಿಮ್ಮ ಗಮನಕ್ಕೆ ತರೋದು. ಹಿಂದಿನಿಂದಲೂ ಯಾವುದಾದ್ರೂ ಕ್ರೀಡೆಗಳು ನಡೆದಾಗ ಪಾಸ್ಗಳನ್ನು ಕೊಡ್ತಕ್ಕಂಥದ್ದು ಹಿಂದಿಂದಲೂ ಇದೆ. ಹಾಗೆ ಹಿಂದೆ ಇಂಡಿಯಾಗೂ ಮತ್ತು ಬೇರೆ ದೇಶಗಳಿಗೆ ಟೆಸ್ಟ್ಗಳಾಗಬೇಕಾದ್ರೆ ಪ್ರತಿ MLAಗಳಿಗೂ ಒಂದು ಪಾಸ್ ಕೊಡೋರು, ಗೌರವ ಕೊಡೋರು. ಪ್ರತಿ MLAಗಳಿಗೆ, ಮಿನಿಸ್ಟ್ರಿಗಳಿಗೆ 2 ಪಾಸ್ ಕೊಡೋರು, ಅವರೇನು ಕೇಳದೇ ಇದ್ದರೂ ಕಳಿಸೋರು. ಆ ಸಿಸ್ಟಮ್ಮು ಹಿಂದಿನಿಂದಲೂ ಹಲವಾರು ವರ್ಷಗಳಿಂದಲೂ ನಡ್ಕೊಂಬಂದಿರತಕ್ಕಂಥದ್ದು ನನ್ನ ಗಮನದಲ್ಲಿದೆಯಪ್ಪ. ಇವರು 3-4 ಕೋಟಿ ನಮಗೆ ಬೇಕು ಅಂತ ಹೇಳಿದೇನೋ ಅಸೆಂಬ್ಲಿ ಒಳಗೆ ಕೇಳ್ಕೊಂಡು ನಗಪಾಟ್ಲು ಮಾಡ್ಕೊಂಡು ಅಷ್ಟೇ ಇಲ್ಲಾಗಿರೋದು. ಇದು ಮೊದಲಿಂದ ಈ ಸಿಸ್ಟಮ್ನಲ್ಲಿ ಒಂದು ಗೌರವ ಕೊಡ್ತಕ್ಕಂಥದ್ದು ನಡ್ಕೊಂಬಂದಿದೆ. ಅದನ್ನು ಆ ಗೌರವನ ಯಾವ ರೀತಿ ಉಳಿಸ್ಕೋಬೇಕು ಅನ್ನೋ ಯೋಗ್ಯತೆ ಇಲ್ಲ ಇವರಿಗೆ. ಆದೇಶ ಮಾಡಿದೆ, ಪರ ವಿರೋಧ ಚರ್ಚೆ ಆಗ್ತಿದೆ ಸರ್. ಅದು ನೋಡ ಮುಂದೆ